ನಮಸ್ಕಾರ ನೋಡಿ, ಆಟೋ ಡ್ರೈವರ್ ಇದ್ದಾರೆ ಇಲ್ಲಿ. ಏನೋ ಇವತ್ತು ಅಯ್ಯಪ್ಪ ನಗರದಲ್ಲಿ ಸಿ ಕಾಲೇಜ್ ಹತ್ರ ಏನೋ ಒಂದು ದುರ್ಘಟನೆ ನಡೀತು ನಮ್ಮ ಆಟೋ ಚಾಲಕರ ಮೇಲೆ. ಅಲ್ಲೇ ಅವರು ಪ್ರತ್ಯಕ್ಷ ಸಾಕ್ಷಿಯಾಗಿ ಅವರು ಹೇಳಿಕೆ ಕೊಡ್ತಾರೆ. ಹೇಳಿ. ನೋಡಿ, ನಾನು ಆಟೋ ಡ್ರೈವರು. ನಾನು ಸಿ ಕಾಲೇಜಿಗೆ ಜನನ ಕರ್ಕೊಂಡೋಗಿ ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಬೇಕರಿ ಹತ್ರ ನಿಲ್ಸಿದ್ದೆ, ಜನ ಬರ್ತಾರೆ ಅಂತ. ಅದಕ್ಕೋಸ್ಕರ ಅವರಿಬ್ರು ನಮ್ಮ ಆಟೋಗಳ ಹತ್ರ ಮುಂದೆ ಅವರು ಜನ ಇಳಿಸಿಬಿಟ್ಟು ಹೋಗ್ತಾವ್ರೆ. ಅವ್ರ ಹತ್ರ ಹೋಗಿ ದುಡ್ಡನ್ನು ರೋಲ್ ಕಾಲ್ ಮಾಡ್ತಾ ಇದ್ರು. ನಾನು ಅವ್ರು ನೋಡ್ಬಿಟ್ಟು ನಮ್ಗೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಸೈಡ್ಗೆ ಹಾಕಿದೆ. ಸೈಡ್ಗೆ ಹಾಕಿ ಕುತ್ಕೊಂಡಿದ್ದೆ ಒಂದು 5 ನಿಮಿಷ. ಅದ್ರಲ್ಲಿ ಬಂದು ಇಬ್ಬರು ನನ್ನ ಗಾಡಿ ಬಳಿ ಒಳಗಡೆ ಕುತ್ಕೊಂಡು ಏಕಿ ನನ್ನ ಎಣ್ಣೆ ಕೊಡಿಸು ಅಂತ ಕೇಳಿದ್ರು. ನಾನೇನಂದ್ರೆ ನನ್ನ ಹತ್ರ ಕಾಸಿಲ್ಲ, ದಯವಿಟ್ಟು ನನ್ನ ಕೇಳಬೇಡಿ, ಹೋಗಿ ನೀವು ಮುಂದಕ್ಕೆ ಅಂತ ನಾನು ಹೇಳ್ದೆ. ಅವ್ರಿದ್ದುಕೊಂಡು ನನ್ನ ಗಾಡಿಯಲ್ಲಿ ಕಟಿಂಗ್ ಬ್ಲೇವರ್, ಸ್ಕ್ರೂ ಡ್ರೈವರ್ ಐತೆ. ಎಲ್ಲನ ಗಾಡಿ ತೊಂದರೆ ಆದ್ರೆ ನಾವು ರೆಡಿ ಮಾಡ್ಕೊಂಡಕ್ಕೆ. ಅದಕ್ಕೋಸ್ಕರ ಅವನೇನ್ ಮಾಡ್ದ, ಅದು ತಗೊಂಡು ನನ್ನ ತಲೆ ಮೇಲೆ, ನನ್ನ ಎದೆಗೆ, ಈ ಕಿವಿಗೆ ನೋಡಿ ಕಟಿಂಗ್ ಬ್ಲೇವರ್ ಹಾಕೊಂಡು ಆಮೇಲೆ ಅದಕ್ಕೋಸ್ಕರ ನಾನೇನ್ ಮಾಡಿದೆ, ಬೇಡ ಗಲಾಟೆ ಬೇಡ, ದಯವಿಟ್ಟು ಹೊರಟೋಗಿ ಅಂತ ಕೇಳಿದೆ. ಅವ್ರು ಹೋಗಿಲ್ಲ. ನಾನೇನು ಆಟೋನಿಂದ ಕೆಳಕ್ಕೆ ಬೀಗ ತಗೊಂಡು ಆಟೋನಿಂದ ಕೈಲಿಗಿಲ್ದೆ. ಆಮೇಲೆ ಏನ್ ಮಾಡಿದ್ರು, ಏಕಿ ದಾಳಿ ಮಾಡಿದ್ರು. ಹೆಂಗ ದಾಳಿ ಮಾಡ್ದಂದ್ರೆ ಇಬ್ರು ಇಲ್ಲಿಗೆ 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 ಇಲ್ಲಿ 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 ಬಂದಿದೆ ಎಲ್ಲ ದಾಳಿ ಮಾಡಿದ್ರು. ಅದಕ್ಕೋಸ್ಕರ ನಾನೇನು ಮಾಡಿದೆ, ನನಗೆ ಭಯ ಆಗಿ ನೇರನೇಕ ಕೇರ್ಪುನ್ ಪೊಲೀಸ್ ಸ್ಟೇಷನ್ ಹತ್ರ ಬಂದು ಸಾಹೇಬರು ಕಾನಿಸ್ಟೇಬಲ್ ನೋಡಿದೆ. ಮೆಡಿಕಲ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಮೆಡಿಕಲ್ ಮಾಡಂತ ಹೇಳಿದ್ರು. ನನಗೆ ಗಾಬರಿ ಆಗಿದ್ದಕ್ಕೆ ನಮ್ಮ ಅಧ್ಯಕ್ಷರು ನಾಗರಾಜ್ ಅವರು, ಆಮೇಲೆ ನಾಗೇಶ್ ಅವರು ಇಬ್ಬರಿಗೂ ಫೋನ್ ಮಾಡಿದೆ. ಅವ್ರು ಏಕಿ ಎಲ್ಲಿದ್ರು 5 ನಿಮಿಷದಲ್ಲಿ ಬಂದ್ರು. ನಾನು ಮೆಡಿಕಲ್ ಮಾಡ್ಕೊಂಡ್ ಬರೋಷ್ಟೇ ಇಲ್ಲಿ ಬಂದ್ರು. ಆವಾಗಿನಿಂದ ಕಂಪ್ಲೇಂಟ್ ಕೊಡೋಣ ಅಂತ ಬರೆದಿ, ನಮ್ಗೆ ಗೊತ್ತಿಲ್ಲ ಬರೆಯೋದು ಹೆಂಗೆ ಅಂತ. ಯಾಕಂದ್ರೆ ನಾವು ಆವಾಗಿನಿಂದ ಲಾರಿ ಆಟೋ ಹಚ್ಕೊಂಡು ಬದುಕ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮ ಅಧ್ಯಕ್ಷರು ಬಂದು ಕಂಪ್ಲೇಂಟ್ ಎಲ್ಲ ಬರೆದಿ ನಮ್ಮನ್ನು ಕಂಪ್ಲೇಂಟ್ ಕೊಡೋ ಅಂತ ಸಾಹೇಬ್ರಿಗೋಸ್ಕರ ಕಾಯ್ತಾ ಇದೀವಿ. ಸಮಯ ಬಂದು 2:45 ಇವರೆಗೂ ಕಂಪ್ಲೇಂಟ್ ಕೊಡೋಣ ಅಂತ ಇಲ್ಲೇ ನಿಂತಿದ್ವಿ ಸ್ಟೇಷನ್ ಮುಂದೆ. ಯಾರು ಆಗ್ಲಿ ನಮ್ಮನ್ನು ನೋಡ್ತಾ ಇಲ್ಲ, ಮಾತಾಡಿಸ್ತಾ ಇಲ್ಲ. ಸಾಹೇಬ್ ಬರ್ಲಿ. ಪೊಲೀಸ್ನವರು ಈ ತರ ಏನು ಹಲ್ಲೆಗೊಳಗಾದವ್ರನ್ನ ಈ ರೀತಿ ಕಾಡಿಸೋದು ಯಾವ ರೀತಿ ನೋಡಿ. ಹಾಸ್ಪಿಟ್ಲಿಗೆ ಕೂಡ ಹೋಗಿದ್ದಾರೆ. ಹಾಸ್ಪಿಟ್ಲಿಗೆ ಹೋಗಿ ಏನು ಫಸ್ಟ್ ಏಡ್ ಮಾಡ್ಕೊಂಡು ಬಂದು ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದುವರೆಗೂ ಆ್ಯಕ್ಷನ್ ತಗೊಂಡಿಲ್ಲ. ನಾವು ಸುಮಾರು ಆಟೋ ಚಾಲಕರೆಲ್ಲ ಬಂದಿದ್ದೀವಿ. ಆಟೋ ಚಾಲಕರು ಬಂದರೂ ಕೂಡ ಇದಕ್ಕೆ ಯಾವುದೇ ಕೂಡ ಪರಿಹಾರ ಇನ್ನೂ ಆಗಿಲ್ಲ. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಸರ್ಕಲ್ ಇನ್ಸ್ಪೆಕ್ಟರ್ ಬರಲಿ ಅಂತ ನಾವು ಕಾಯ್ತಾ ಇದ್ದೀವಿ.